ನೋಡಿ ಸ್ನೇಹಿತರೆ, ಇವತ್ತು ತಿಪ್ಸಂದ್ರ ಹೋಬಳಿ ಮಾಗಡಿ ತಾಲೂಕು ದೊಡ್ಡಮುದ್ಗೇರಿ ಗ್ರಾಮದ ದೇವಸ್ಥಾನ ಏನು ಸ್ಟೀಲ್ ಕಂಪನಿನ ಗೊತ್ತಿಲ್ಲ, ಕೇಳ್ತೀನಿ. ಇವತ್ತು ಗೌರ್ಮೆಂಟ್ ವೆಹಿಕಲ್ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇದ್ರೂ ಸಹ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರಂತ ಸಾಹೇಬರು. ಏನು ಸರ್ ಅವ್ರ ಹೆಸರು? ನಾಗೇಶ್ ಅಂತ. ಏನು ಯಾವುದು ಇಲಾಖೆ? ಸ್ಟೀಲ್ ಡೆಪಾರ್ಟ್ಮೆಂಟ್, MS ಬಿಲ್ಡಿಂಗು. ನೋಡಿ ಕಾಣಿಸ್ತಿದೆಯಾ? ಲೇಡೀಸ್ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಗೌರ್ಮೆಂಟ್ ವೆಹಿಕಲ್ಲು ನೋಡಿ ನಮ್ಮ ಗ್ರಾಮಕ್ಕೆ ಬಂದಿದೆ. ಇವತ್ತು ತುಂಬ ಸಂತೋಷದ ದಿನ ಇದೆ. ನಮ್ಮ ಗ್ರಾಮದ ಶ್ರೀಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಹಾಗಾಗಿ ಇವತ್ತು ಇಲ್ಲಿ ಕ್ಲೋಸ್ ಮಾಡಿದ್ದಾರಲ್ಲ ದೇವಸ್ಥಾನ, ಏನೋ ಓಪನ್ ಆಗಿಲ್ವಲ್ರಿ? ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ಶ್ರೀನಿವಾಸ್ ಅವರೇ, ಕ್ಲೋಸ್ ಆಗಿದ್ದೀರಾ ದೇವಸ್ಥಾನ? ಪಾಪ ನೀವು ಬನ್ನಿ ಅಂತ ಅವರು ನಡಿ ಹೋಗೋಣ ಅಂತ ಇದ್ರೆ ನಿಮ್ಮ ಪಡಿ ನೀವು ಬಂದಿದ್ದೀರಾ. ಪಾಪ ನಿಮ್ದೇನು ತಪ್ಪಿಲ್ಲ ಬಿಡಿ ಪಾಪ. ನಿಮ್ದೇನು ಕೆಲಸ ಮಾಡ್ತೀರಾ? ನೀವು ಬರ್ತಾರಾ? ಹೆಂಗೇನಾ ನೀವು ಕರಿತೀರಾ? ಬರ್ತಾರಾ? ಜನಗಳು ನೋಡಿ ಹೆಂಗಿದೆ ಅನ್ನೋದು. ನಮ್ಮ ತೆರಿಗೆ ದುಡ್ಡು, ಇವ್ರದ್ದು ಮಜಾ. ಇನೋವಾ ಕಾರು, ಡ್ರೈವರು, ಇನ್ನೇನಪ್ಪ, ಡ್ರೈವರ್ಗೂ ನಮ್ಮ ತೆರಿಗೆ ದುಡ್ಡೆಲ್ಲ ಸಂಬಳ ಕೊಡೋದು, ಈ ಕಾರ್ಗೂ ನಮ್ಮ ತೆರಿಗೆ ದುಡ್ಡಿದೆ, ಆಮೇಲೆ ಇವ್ರಿಗೆ ಇದಕ್ಕೆ ಡೀಸೆಲು ಪೆಟ್ರೋಲೆಲ್ಲ ನಮ್ಮ ತೆರಿಗೆ ದುಡ್ಡೆ. ಇವ್ರು ಮಜಾ ಮಾಡ್ತಾರದು. ಇದೇನಿದು ಹಿಂಗಾಗೋಯ್ತಲ್ಲ ಕತೆ? ರಾಜ್ಯದಲ್ಲಿ ಕೇಳೋರೇ ಇಲ್ವೇ? ಕೇಳೋರು ಹಿಂಗೆ ಕತೆ. ಬರಲಿ ಅವರು. ಈಗ ವಿಡಿಯೋ ಮಾಡಿದ್ದೀನಿ, ಲೈವ್ ಮಾಡಿದ್ದೀನಿ. ಅವ್ರು ಬರಲಿ. ಅವ್ರು ಬಂದಮೇಲೆ, ಅಧಿಕಾರಿಗಳು ಬಂದಮೇಲೆ ಕೇಳ್ತೀನಿ ಅವ್ರು ಯಾರು. ಸರ್, ವೆಹಿಕಲ್ ನಿಮ್ದೇನ? ಅದು ಗೌರ್ಮೆಂಟ್ ವೆಹಿಕಲ್. ಬನ್ನಿ ಒಂದು ನಿಮಿಷ. ನಿಲ್ಸ್ರಿ. ಸಾಹೇಬ್ರ, ಗಾಡಿ ನಿಲ್ಸ್ರಿ. ಗಾಡಿ ನಿಲ್ಸಪ್ಪ. ನೋಡಿ ಸ್ನೇಹಿತರೆ, ಯಾಕೆ ಹೋಯ್ತಾ ಇದೆಯಾ? ಟಿಫನ್ ಮಾಡ್ಕೊಂಡು ಬರ್ತೀನಿ. ಗಾಡಿ ಎತ್ತು. ಮಾತಾಡ್ತೀನಿ ಅಂತಾನೆ ಸಾಹೇಬ್ರ ಹತ್ರ ಮಾತಾಡೋ ನೋಡ್ರಿ ನಿಧಾನಕ್ಕೆ. ಗಾಡಿ ಎತ್ತಿ. ಸುಮ್ಮನೆ ಕೊಡೋಯ್ತೀರಾ? ಏನು ಮಾಡಿಲ್ಲ ಅಲ್ಲ, ನೀವೇನು ಕಳ್ತನ ಮಾಡಿಲ್ಲ ಅಲ್ವಾ? ಏನು ಮಾಡಿಲ್ಲ ಅಲ್ವಾ? ಗಾಡಿ ಎತ್ಕೊಂಡು ಯಾಕೆ ಕೊಡ್ತೀರಾ? ಆಯ್ತು ರೀ, ಈಗ ಟಿಫನ್ ನಾನೇ ತರ್ಕೊಡ್ತೀನಿ ನೋಡ್ರಿ, ನಮ್ಮ ಮನೆಯಿಂದನೇ. ನೋಡ್ರಿ, ಯಾಕೆ ಹೊಡಿತೀರಿ? ಓಡಾಗೋದೇನಿಲ್ಲ, ಮಾಡ್ಕೊಂಡು ಬರ್ತೀನಿ. ಟಿಫನ್ ಮಾಡಿದ್ರೆ ಎಲ್ಲ ಹೋಗೋಣ ಹೇಳಿ. ಮಾಡ್ಕೊಂಡ್ ಬನ್ನಿ, ತಿರ್ಸಿ ಗಾಡಿ. ಅಲ್ಲಿ ನೋಡ್ರಿ, ನಿಮ್ಮ ಸಾಹೇಬ್ರವ್ರು ನೋಡ್ರಿ, ಸಾಹೇಬ್ರು ಬಿಟ್ಟು ಹಾಕೋಯ್ತೀರಾ? ಸಾಹೇಬ್ರು ಬಿಟ್ಟು ಹೋಗೋದಿಲ್ಲ, ಟಿಫನ್ ಮಾಡ್ಕೊಂಡು ಬರ್ತೇನೆ. ನೋಡ್ರಿ, ಆಯ್ತು. ನಿಮ್ಮ ಸಾಹೇಬ್ರವ್ರು ಅಲ್ಲಿ ಆಯ್ತು ನೋಡ್ರಿ. ಯಾಕೆ ಹೊಡೈತೀರಾ? ಓಡಾಗಲ್ಲ ರೀ, ಟಿಫನ್ ಮಾಡ್ಕೊಂಡು ಬರ್ತೇನೆ. ನಾವ್ ಯಾಕೆ ಓಡೋಗೋಣ? ಮತ್ತೆ ನೋಡ್ರಿ, ಮತ್ತೆ ನಾ ಕರಿತೀನಿ ಇದ್ರೆ ಹೊಂಟೆ ಬಿಟ್ರಲ್ಲ, ನಾವು ಕರಿತಾ ಇದ್ರು. ನೋಡ್ರಿ, ಆಯ್ತು. ನಿಮ್ಮ ಸಾಹೇಬ್ರು ಅಲ್ಲೇ ಅವ್ರೆ. ನೋಡ್ರಿ, ಆಯ್ತು. ಬನ್ನಿ, ಅಲ್ಲಿ ಮಾತಾಡೋಣ ಬನ್ನಿ ಸಾಹೇಬ್ರ ಹತ್ರ. ಆಯ್ತು ಮಾಡಿ, ಆಯ್ತು ಮಾಡ್ಕೊಂಬನ್ರಿ.
ಹಾ ಈಗ ನಡ್ರಿ, ಈಗ ಬಂದ್ರಲ್ಲ, ಈಗ ನಾನು ಕಾರ್ಯತಿರಿಗೂ ಬಂದ್ರಲ್ಲ, ನಡ್ರಿ. ಹಾ ಬನ್ರಿ, ಹಿಂದೆ ಬನ್ನಿ. ನಿಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀನಿ ಬನ್ನಿ, ನಿಮ್ದೇನು ಸಮಸ್ಯೆ ಇಲ್ಲ. ಹಿಂದೆ ಜಾಗ ಬನ್ನಿ. ಏನು ಮಾಡಿಲ್ಲ ಅಂದ್ರೆ ಯಾಕೆ ಹೊಡೋಯ್ತೀರಾ? ಬನ್ರಿ. ನೋಡಿ ಸ್ನೇಹಿತರೆ, ಪ್ರಶ್ನೆ ಮಾಡಿದ ತಕ್ಷಣ ಅವ್ನ ಪಾಪ ಸಾಹೇಬರನ್ನ ಇಲ್ಲೇ ಬಿಟ್ಬಿಟ್ಟು ಓಡಾಗ್ತಾ ಇದ್ದಾನೆ ಅಪ್ಪ ಡ್ರೈವರ್, ನಾಶ ಮಾಡಕ್ಕೆ ಹೋಗ್ತದೆ ಅಂತ. ಹೌದು. ಹಂಗೆ ಎತ್ಕೋ, ಬಾರಲ್ಲ ಜೋಸಂತಕ್ಕೆ ಬಾ. ಗೌರ್ಮೆಂಟ್ ವೆಹಿಕಲ್ ಬಂದದಲ್ಲ, ನಮಸ್ಕಾರ ಸರ್. ಬನ್ನಿ. ಯಾಕೆ ನಿಮ್ಮ ಡ್ರೈವರ್ ಹಂಗೆ ಓಡಾಕ್ತಾರಲ್ಲ? ಬನ್ನಿ. ಹಾಂ, ಯಾರು ಬಂದಿದ್ರಾ? ನಾನಿಲ್ಲ, ಇದು ಮಾಡಿದ್ದೆ. ಬನ್ನಿ ಸರ್, ಏನಿಲ್ಲ, ಎರಡು ಮಾತಾಡೋಣ ಬನ್ನಿ. ಎಷ್ಟು ಬಗ್ಗೆ ಅವರೆಲ್ಲ ನಾಷ್ಟ ಮಾಡ್ಕೊಂಬರಕ್ಕೆ. ಹೌದಾ? ಹಾಂ. ನಿಮ್ಮ ಡ್ರೈವರ್ ನಾಶ ಮಾಡಿಲ್ವಂತೆ? ಅದೇ ನಾಶ ಮಾಡಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ರು. ಹಾಂ. ಯಾವ ಇಲಾಖೆ ಸರ್ ಗಾಡಿ ಇದು? ನಾನು ಸಾಮಾನ್ಯ ಪ್ರಜೆ ಸರ್. ಗೌರ್ಮೆಂಟ್ ವೆಹಿಕಲ್ ಇತ್ತು, ಸೆಕೆಂಡ್ ಸ್ಯಾಟರ್ಡೇ ಇತ್ತು, ರಜೆ ಇತ್ತು. ಹಾಗಾಗಿ ಏನು ಗೌರ್ಮೆಂಟ್ ವೆಹಿಕಲ್ ಬಂದಿದೆಯಲ್ಲಪ್ಪ ಅಂತೇಳಿ ನಮ್ಮವ್ರು ಏನು ಇದೇ ಗ್ರಾಮದವನು ಫ್ಯಾಮಿಲಿ ಎಲ್ಲ ಇದ್ದಾರೆ. ಫ್ಯಾಮಿಲಿ ಅವರು ಬೇರೆ ಕಾರಲ್ಲಿ, ಅಲ್ಲಿ ಕಾರ್ ಇದೆ. ಎಲ್ಲಿ? ಲ್ಯಾಕ್ ಬುಕ್ ಇದೆ ಸರ್ ಗಾಡೀಲಿ? ಲ್ಯಾಕ್ ಬುಕ್ ಇದೆಯಾ? ಐಡಿ ಕಾರ್ಡ್ ಸರ್. ಈಗ ಒಂದು ಹೇಳ್ಬಿಡ್ತೀನಿ, ನಾವು ಯಾರು ಕೇಳೋದಕ್ಕಿಂತ ನೀವು ಪ್ರಶ್ನೆ ಮಾಡಿದ್ರ. ನಾನು ಈಗ ಸಾಮಾನ್ಯ ಪ್ರಜೆ. ಇದಕ್ಕೆ ಡೀಸೆಲ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿ ಬರುತ್ತೆ? ಬನ್ನಿ, ನಡಿ ಬನ್ನಿ. ಗಾಬರಿ ಬೀಳೋದೇನಿಲ್ಲ ಸರ್, ನಾನು ಸಾಮಾನ್ಯ ಕೇಳ್ತೇನೆ, ಗಾಬರಿ ವಿಚಾರ ಏನಿಲ್ಲ. ಅಲ್ಲೆಲ್ಲ ಓಕೆ ಪೇಷಂಟ್ ಬಂದಿದ್ರೆ ಓಕೆ, ನಾನು ಅಲ್ಲಿ ಬರ್ತೀನಿ. ಇದು ವೆಹಿಕಲ್ ಯಾರು ಸರ್? ಯಾರು ಹೇಳಿ? ಗೌರ್ಮೆಂಟ್ ವೆಹಿಕಲ್ ಅಲ್ವಾ? ಅದಕ್ಕೆ ಡೀಸೆಲ್ ಗೌರ್ಮೆಂಟ್ ಇಂದ. ಇವತ್ತು ಏನಿದೆ? ರಜಾ ಇದೆ. ಹಾಗಾಗಿ ನೀವು ಟೆಂಪಲ್ಗೆ ಬಂದಿದ್ದೀರಿ ತಗೊಂಡು. ಟೆಂಪಲ್ಗೆ ಏನಾದ್ರು ಇದ್ರೆ ಕೊಡಿ, ಇನ್ಫೆಕ್ಷನ್ ಬಂದಿದ್ದೀವಿ ಅನ್ನೋದಕ್ಕೆ ಏನಾದ್ರು ಇದ್ರೆ ಕೊಡಿ. ನೀವು ಕೊಡಿ, ನನಗೆ ಕೊಡ್ಬೇಕು. ಹೆಂಗೆ ಅಂತಂದ್ರೆ, ಸರ್ಕಾರಕ್ಕೆ ದುಡ್ಡು, ಮತ್ತೆ ನಿಮ್ಮ ಗಾಡಿಗೆ ವೆಹಿಕಲ್ಗೆ ದುಡ್ಡು, ಮತ್ತೆ ನಿಮ್ಮ ಗಾಡಿಗೆ ವೆಹಿಕಲ್ಗೆ ಡೀಸೆಲ್ಲು ನಮ್ಮ ತೆರಿಗೆ ದುಡ್ಡು, ಸರಿನಾ? ಸಾಮಾನ್ಯ ಪ್ರಜೆ
ಯಾರು ಬೇಕಾದ್ರೂ ಕೇಳ್ಬೋದು. ಅಂಥವ್ರೇ ಕೇಳಬೇಕು ಇಂಥವ್ರೇ ಕೇಳಬೇಕು ಅಂತ ಏನಿಲ್ಲ. ಸರಿನಾ? ನಾನು ಹೇಳ್ತಾರೆ ಸರಿ ಅಲ್ಲ ಅಲ್ವಾ? ಮತ್ತು ನೀವು ID ಕಾರ್ಡ್ ಕೇಳಿದ್ರೆ ನಾನು ಅದಕ್ಕೆ ಈ ಉತ್ತರ ಕೊಟ್ಟಿದ್ದೀನಿ. ಸರ್ಕಾರಿ ರಜೆ ದಿನದಲ್ಲಿ ನೀವು ಸರ್ಕಾರಿ ವೆಹಿಕಲ್ನ ಬಳಸೋದು ತಪ್ಪಲ್ವಾ? ತಪ್ಪ ಇಲ್ವಾ? ತಪ್ಪೇನಿಲ್ಲ, ಡ್ಯೂಟಿ ಇದ್ರೆ ಕೊಡಿ ಸರ್. ಈಗ ಆಯ್ತು, ಈಗ ನೀವೇನಾಗಿದ್ದೀರಿ? ನಾನ್ ಡೆಪ್ಟಿ ಸೆಕ್ರೆಟರಿ ಆಗಿದ್ದೀರಿ. ಈಗ ಏನಾಗಿದ್ದೀರಿ? ಈಗ ಡೆಪ್ಟಿ ಸೆಕ್ರೆಟರಿ ಆಗಿದ್ದೀರಲ್ವಾ? ಈಗ ನಿಮ್ಮ ಮೇಲಧಿಕಾರಿಗಳು ಏನಾದ್ರು ಇಲ್ಲಿ ಡ್ಯೂಟಿಗೆ ಹೋಗಪ್ಪ ಅಂತ ಏನಿದ್ರೆ ಕೊಡಿ ಸರ್. ನಮ್ಮ ಹತ್ರ ಇದೆ, ನಾನು ಕೊಡ್ತೀನಿ. ನಾನು ನಿಮ್ದು ವೆಹಿಕಲ್ ನೋಡಿ ಚೆಕ್ ಮಾಡಿದೆ. ನಿಮ್ಮ ವೆಹಿಕಲಲ್ಲಿ ಮಾಮೂಲಿ ಲೇಡೀಸ್ದು ಬ್ಯಾಗ್ ಎಲ್ಲ ಇದೆ. ಲೇಡೀಸ್ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಅನಿಸುತ್ತೆ. ದಯವಿಟ್ಟು ಈಗ ನೀವು ನಿಮ್ಮ ಸ್ವಂತ ವೆಹಿಕಲಲ್ಲಿ ಹೋಗಬೇಕು. ಈ ವೆಹಿಕಲ್ನ ಕಳಿಸ್ಬೇಕು. ಆಯ್ತು, ಈ ವೆಹಿಕಲ್ನ ಹೋಗೋದಕ್ಕೆ ನಾವು ಬಿಡಲ್ಲ. ಆಯ್ತು. ಈ ವೆಹಿಕಲ್ ನಿಮ್ಮದು ಕೇಂದ್ರ ಸ್ಥಾನ ಎಲ್ಲಿದೆ? ಬೆಂಗಳೂರಲ್ಲಿದೆ. ಆಯ್ತು, ಬೆಂಗಳೂರಲ್ಲಿ ಇದೆಯಾ? ಆ ಬೆಂಗಳೂರು ಕಳಿಸ್ಬಿಡಿ. ನಿಮ್ಮ ಸ್ವಂತ ವೆಹಿಕಲಲ್ಲಿ ಹೋಗಿ ಕಳಿಸಿ ಈಗ. ಹ್ಞೂ ನಿಮ್ಮದು ನೀನು ಯಾಕಪ್ಪ ಅಂಗಡಿ ಇದೆಯಾ? ಲ್ಯಾಗ್ ಬುಕ್ ಇಲ್ವಪ್ಪ ನಿಂದು ಗಾಡಿ ಇದೆ? ಲ್ಯಾಗ್ ಬುಕ್ ಮಾಡ್ಕೋಕ್ಕಿಲ್ವ ನೀನು? ನಾನು ಇವತ್ತು ಸ್ಪೇರ್ ಬಂದಿರೋದು. ಸ್ಪೇರಾ? ಡ್ರೈವರ್ ಬೇರೆ ಇದ್ದಾರಾ? ಲ್ಯಾಗ್ ಬುಕ್ ಮಾಡ್ಕೋಬೇಕು ತಾನೆ? ಲ್ಯಾಗ್ ಬುಕ್ ಮಾಡ್ಬೇಕು ತಾನೆ ನೀವು? ಹಾಂ, ಅಲ್ಲಿ ಹೋಗ್ಲಿ, ಸಮಾಧಾನ ಅವ್ರ ಹತ್ರ ನಿಮ್ಮ ಸಾಹೇಬ್ರ ಹತ್ರ ಮಾತಾಡ್ತಾ ಇದ್ದೀನಿ. ನೀವು ಗಾಡಿ ತಗೊಂಡು ಹೊಂಟ್ಬಿಟ್ರೆ ಅವ್ರೇನು ನಾವೇನು ಹೋಗ್ಬೇಕು? ನಾನು ಟಿಫನ್ ಸಮಾಧಾನ ಮಾತಾಡದೆ ಇಲ್ವಾ? ಯಾಕೆ ಹೋಗ್ಬೇಕು? ಗಾಡಿ ಅಲ್ಲಿ ನಮ್ಮವ್ರು ಇದ್ದಾರೆ. ನೀವು ಗಾಡಿ ಬೆಂಗಳೂರಿಗೆ ಹೋಗ್ಬೇಕು ಸೀದಾ. ನೀವು ನಿಮ್ಮ ವೆಹಿಕಲ್ ನೀವು ಮನೆಗೆ ಹೋಗ್ಬೇಕು. ಈ ಗಾಡಿ ಸೀದಾ ಬೆಂಗಳೂರಿಗೆ ಹೋಗ್ಬೇಕು. ಈಗ ಅಲ್ಲಿ ನೀವು ಇದು ಮಾಡಿದ್ದೀರಿ. ಹೋಗಿ ಹೋಗಿ.